ನಾನು ರೀಸೆಂಟಾಗಿ ಯಾವ್ದಾದ್ರು ಸಿನಿಮಾನ ಥಿಯೇಟರ್ನಲ್ಲಿ ಮಿಸ್ ಮಾಡದೆ ಥಿಯೇಟರ್ನಲ್ಲೇ ನೋಡಬೇಕಿತ್ತು ಅನಿಸಿದ ಸಿನಿಮಾ ಅಂದರೆ ಡೆಫಿನೆಟ್ಲಿ ಯಾವುದೇ ಡೌಟ್ ಇಲ್ಲದೆ ನಾನು F1 ಮೂವಿ ಅಂತೀನಿ. ಬಿಕಾಸ್ ಆಫ್ ಈ ಸಿನಿಮಾ ಥಿಯೇಟರ್ನಲ್ಲಿ ಆ ಬಿಗ್ ಸ್ಕ್ರೀನಲ್ಲಿ ಕೊಡೋ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಆದರೆ ಆ ಎಕ್ಸ್ಪೀರಿಯೆನ್ಸ್ನ ನಾನು ಮಿಸ್ ಮಾಡಿಕೊಂಡೆ. ಲಿಟ್ರಲಿ ಸಿನಿಮಾ ರಿಲೀಸ್ ಆದಾಗಂತೂ ಹೆವಿ ಅಪ್ರಿಷಿಯೇಷನ್ನ ಪಡ್ಕೊಂಡಿತ್ತು ಆ್ಯಂಡ್ ಸಿನಿಮಾ ದೊಡ್ಡ ಮಟ್ಟಿಗೆ ಸೌಂಡ್ ಕೂಡ ಮಾಡಿತ್ತು. ಈಗ ಸಿನಿಮಾನ ಅಮೆಝಾನ್ ಪ್ರೈಮ್ನಲ್ಲಿ ರೆಂಟ್ ಆಪ್ಷನಲ್ಲಿ ಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಆಗಿ ಕನ್ನಡ ಡಬ್ಬಿಂಗ್ ಬಿಟ್ಟಿಲ್ಲ, ಮುಂದೆ ಬಿಡಬಹುದು. ಈ F1 ಸಿನಿಮಾನ ಜೋಸೆಫ್ ಕೊಸನ್ಸ್ಕಿ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇವರ ಪ್ರೀವಿಯಸ್ ಡೈರೆಕ್ಷನ್ ಸಿನಿಮಾವಾದ ಟಾಪ್ ಗನ್ ಮಾರ್ವಿಕ್ ಸಿನಿಮಾ ನನಗಂತೂ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಈ ಸಿನಿಮಾನು ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಒಂದು ಟೈಮ್ನಲ್ಲಿ ವರ್ಲ್ಡ್ ಬೆಸ್ಟ್ ಹೆಸರು ಮಾಡದೇ ಇರೋ ಒಬ್ಬ ಕಾರ್ ರೇಸರ್ ಆಗಿರ್ತಾನೆ. ಆದರೆ ಇವನು ಮಾಡೋ ಒಂದು ಕಾರ್ ಆಕ್ಸಿಡೆಂಟ್ ಇಂದ ಮುಂದೆ ಇವನು ರೇಸಿಂಗ್ ಇಂದನೇ ದೂರ ಆಗಿರ್ತಾನೆ. ಸೊ ಈ ಇನ್ಸಿಡೆಂಟ್ ನಡೆದು ಸರಿಯಾಗಿ 30 ವರ್ಷಗಳ ನಂತರ ಒಬ್ಬ F1 ರೇಸಿಂಗ್ ಟೀಮ್ ಓನರ್ ಇವನನ್ನು ಮತ್ತೆ ರೇಸಿಂಗ್ಗೆ ಬಾ ಅಂತ ಕರೀತಾನೆ. ಸೊ ಮುಂದೆ ನಮ್ಮ ಹೀರೋ ಆ ರೇಸಿಂಗ್ಗೆ ಹೋಗಿ ಕೊನೆಗೆ ಆ ರೇಸಿಂಗ್ ನಲ್ಲಿ ಗೆಲ್ತಾನೋ ಇಲ್ವೋ ಎಂಬುದು ಸಿನಿಮಾದ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದಂದ್ರೆ ಆಕ್ಚುಲಿ ಏನಂದ್ರೆ ಸಿನಿಮಾದಲ್ಲಿ ಇರೋದೆಲ್ಲ ಪಾಸಿಟಿವ್ ಅಂತೀನಿ. ಯಾಕಂದ್ರೆ ಸಿನಿಮಾದ ಎಲ್ಲ ಎಲಿಮೆಂಟ್ ನ ಪ್ರಾಪರ್ ಆಗಿ ಎಫೆಕ್ಟಿವ್ ವೇವ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ಇರೋ ವಿಜುವಲ್ಸ್ ಮಾತ್ರ ಟಾಪ್ ಕ್ಲಾಸ್ ಅಂತೀನಿ. ಹಾಗೆ ಆ ವಿಜುವಲ್ಸ್ ನ ಅವರು ಎಡಿಟಿಂಗ್ ನಲ್ಲಿ ಅವರು ಕಟ್ ಮಾಡಿರೋ ರೀತಿ ಯೂನಿಕ್ ಆಗಿತ್ತು, ಫ್ರೆಶ್ ಆಗಿತ್ತು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರೋ ಕಾರ್ ರೇಸಿಂಗ್ ಸೀನ್ಸ್ಗಳನ್ನು ಅವರು ಕ್ಯಾಪ್ಚರ್ ಮಾಡಿ ಅದನ್ನು ಯಾವುದೇ ಹಾಲಿವುಡ್ನ ಆ್ಯಕ್ಷನ್ ಸೀನ್ಗೆ ಕಮ್ಮಿ ಇರಲಿಲ್ಲ. ಹಾಗೆ ಆ್ಯಕ್ಷನ್ ಸೀನ್ಸ್ಗಳು ಮುಂದೆ ಏನಾಗುತ್ತೆ ಅಂತ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಸಿನಿಮಾದಲ್ಲಿ ಬರೋ ಎಮೋಷನ್ ಸಿನಿಮಾದ ಕೊನೆ ತನಕ ಹೋಲ್ಡ್ ಮಾಡಿ ಬಿಡುತ್ತೆ. ಹಾಗೆ ಸಿನಿಮಾದಲ್ಲಿ ಪ್ರತಿಯೊಂದು ರೇಸಿಂಗ್ ಸೀನ್ನ ಕ್ಯಾಪ್ಚರ್ ಮಾಡೋಕ್ಕೆ ಅವರು ಯೂಸ್ ಮಾಡಿದ ಕ್ಯಾಮ್ರಾ ಹಾಗೆ ಅದನ್ನು ಪ್ಲೇಸ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದ ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ ಅಲ್ಟಿಮೇಟ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ಮೇಯ್ನ್ ಆಗಿ ಹೈಲೈಟ್ ಆಗೋದೇ ಇದರಲ್ಲಿ ಬರೋ ಕಾರ್ ರೇಸಿಂಗ್ ಸೀನ್ಸ್ಗಳು ಅಲ್ಟಿಮೇಟ್. ಸಿನಿಮಾದಲ್ಲಿ ನನಗೆ ಪರ್ಸ್ನಲಿ ಇಷ್ಟವಾಗಿದ್ದಂದ್ರೆ ಇದರಲ್ಲಿ ಇದ್ದ ಎಡಿಟಿಂಗ್. ಲಿಟ್ರಲಿ ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಗ್ರೇಟೆಸ್ಟ್ ಎಡಿಟಿಂಗ್ ಅಂತೀನಿ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗಿದೆ ಅಂದರೆ ಇದರಲ್ಲಿ ಯಾವುದೇ ಡೌಟೇ ಬೇಡ, ಒನ್ ಆಫ್ ದಿ ಬೆಸ್ಟ್ ಮೂವಿ, 100% ವರ್ತ್ ವಾಚ್ ಮೂವಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದ್ರೆ ಎಸ್ ನೋಡಬಹುದು. ಒಂದು ಸೀನ್ ಅವಾಯ್ಡ್ ಮಾಡಿದ್ರೆ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ